ಅನ್ಬಾಕ್ಸ್ ಮಾಡೋಕ್ಕೆ ನಾನು ಹಾರ್ಡ್ಲಿ 1 ವೀಕ್ ವೆಯ್ಟ್ ಮಾಡಿದ್ದೀನಿ. ನೋಡ್ರಿ ಕಾರ್ತಿಕ ಮಾಸ ಗೈಸ್. Hey all, welcome back to my YouTube channel, Manisha Nadu Vlogs. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನಾನು ಆ್ಯಂಡ್ ನನ್ನ ಫ್ರೆಂಡ್ ಹರ್ಷಿತಾ ಅಂತ, ಸೊ ಇಬ್ಬರು ಈಚೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಹೋಗ್ತಾ ಇರೋ ಜಾಗ ಬಂದು ಚಿಕ್ಕಪೇಟೆಗೆ ಹೋಗೋಣ ಅಂತ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಕೊನೆ ತನಕ ನೋಡಿ ಆ್ಯಂಡ್ ನಿಮಗೆ ಗೊತ್ತಾಗತ್ತೆ. ನೋಡೋಣ. ಫಸ್ಟ್ ನಾನೊಂದು ಸ್ವಲ್ಪ ಪರ್ಚೇಸಿಂಗ್ ನಂತರ ವಿಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತೀನಿ. ಸೊ ಗೈಸ್, ಪ್ರತಿ ಸಲ ನಾನು ಚಿಕ್ಕಪೇಟೆಗೆ ಹೋಗ್ಬೇಕಾದ್ರೆ ಗಾಡೀಲಿ ಹೋಗ್ತಾ ಇದ್ದೆ. ಇವತ್ತೇನೋ ಗೊತ್ತಿಲ್ಲ, ನನಗೆ ಮೆಟ್ರೋಲ್ ಹೋಗಬೇಕು ಅನ್ನಿಸ್ತಾ ಇದೆ. ತುಂಬ ದಿನ ಆಯಿತು ಮೆಟ್ರೋಲ್ ಹೋಗಿ. ಸೊ ಇವತ್ತು ಜಾಳಹಳ್ಳಿ ಕ್ರಾಸಿಂದ ಟಿಲ್ ಚಿಕ್ಕಪೇಟೆವರೆಗೂ ಮೆಟ್ರೋಲ್ಲೇ ಹೋಗ್ತಿದ್ದೀನಿ. ಆ್ಯಂಡ್ ನೋಡಿ ಎಷ್ಟು ಖಾಲಿ ಹೊಡಿತಾ ಇದೆ ಜಾಳಹಳ್ಳಿ ಮೆಟ್ರೋ ಸ್ಟೇಷನ್ ಅಂತ. ಇದು ಅರ್ಲಿ ಮಾರ್ನಿಂಗ್ ಅರೌಂಡ್ 11:30 ಸಮಥಿಂಗ್. ನಮ್ಮ ಮೆಟ್ರೋ ಬಂತು, ಬನ್ನಿ. ಇವತ್ತು ನಾನು ನಿಮ್ಮನ್ನ ಮೆಟ್ರೋಲ್ಲಿ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇದು ವಿಂಡೋಯಿಂದ ವ್ಯೂ ಈ ಥರ ಕಾಣಿಸ್ತಿದೆ. ನನಗೆ ಗಾಡಿ ಓಡಿಸೋದ್ರಲ್ಲಿ ಮಜಾ ಬೇರೆಯೇ ಇರುತ್ತೆ ಐನು, ಬಟ್ ಮೇಲಿಂದ ವ್ಯೂ ನೋಡಿ ಗೈಸ್, ಸ್ಕೈ ಯಾವ ಲೆವೆಲ್, ಸ್ಕೈ ಮೇಲೇ ಕೂತ್ಕೊಂಡು ಶುಗರ್ ಹಾಕೊಂಡ್ಬಂದ್ವಿ. ಸೊ ಫಸ್ಟ್ ಕುಡ್ಕೊಂಡು ದೆನ್ ಒಳಗೆ ಹೋಗೋಣ. ಚಿಯರ್ಸ್. ಕೋಲ್ಡ್ ಆಗಿರುತ್ತೆ ಅಂತ ಆರೆಂಜ್ ಪಂಚ್ನ ಆರ್ಡರ್ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಅದು ಕೋಲ್ಡ್ ಆಗಿರಲಿಲ್ಲ. ಎನಿಹೌ ವಿ ಆರ್ ಅಡ್ಜಸ್ಟಿಂಗ್ ದಿಸ್. ಸೊ ನಾವಿವಾಗ ಅಂಗಡಿಲಿ ಯಾರೂ ಇಲ್ಲ, ನಾವಿಬ್ಬರೇ ವ್ಯಾಪಾರ ಮಾಡೋಣ ಅಂತ ಕೂತಿದ್ದೀವಿ. 10 ರೂಪಾಯಿಗೆ ಒಂದು ಅಲ್ಲಪ್ಪ, ಎಷ್ಟು 10 ರೂಪಾಯಿಗಂತೆ. ಆ್ಯಕ್ಚುಲಿ ನಾವು ಇಲ್ಲಿಗೆ ಯೂಟ್ಯೂಬ್ ನೋಡ್ಕೊಂಡು ಬಂದಿರೋದು, ಒಂದು 2-3 ಡ್ರೆಸ್ ತೊಗೋಬೇಕು ಅಂತ. ಏನು ಬೇಕಾದರೂ ತೊಗೊಳ್ಳಿ, ಯಾವ್ದು ಬೇಕಾದರೂ ತೊಗೊಳ್ಳಿ, ಎಲ್ಲ ನಿಂದೆ. ಎಲ್ಲ ನಂದೇ ಎಲ್ಲ ನಂದೇ. ಏನು ಬೇಕಾದ್ರೂ ತಗೊಳ್ಳಿ, ದುಡ್ಡು ಕೊಟ್ಬಿಟ್ಟು ತಗೊಳ್ಳಿ. Complete context. Super like madam, different. ಇದಕ್ಕೆ ಪ್ಯಾಂಟ್ ಬರಲ್ವಾ? ಹ್ಯಾಂಡು 2 ಪೀಸ್ ಆಯಿತು. ಅಲ್ಲ ಯೂಟ್ಯೂಬ್ ನನ್ನ ಚಾನಲ್ ನೋಡಿ. Hello, I am completely in Chital Patal mode. ಯಾವಾಗಲೇ ಬೇರೆ ತುಂಬ ಹೊಟ್ಟೆ ಹಸಿತಾ ಇದೆ ನಮ್ಗೆ ಇವಾಗ. ಆಲ್ರೆಡಿ ಬನಶಂಕರಿಗೆ ಹೋಗಬೇಕು ಅಂದ್ಕೊಂಡಿರೋದ್ರಿಂದ ಇಲ್ಲೇನೂ ತಿಂದಿಲ್ಲ ನಾವು. ಸೊ ಇವಾಗ ನೆಕ್ಸ್ಟ್ ಲೊಕೇಶನ್ ಈಸ್ ಫಾರ್ ಕೆಫೆ. ಪನ್ನೀರ್ ಚಿಕನ್ ಬೇಕು, ಕಾರ್ತಿಕ ಮಾಸ ತಿನ್ನೋದಿಲ್ಲ. ಸೊ ಗೈಸ್, ನಾವಿವಾಗ ಫೈನಲಿ ಹೈಡ್ರೇಟ್ ಕೆಫೆಗೆ ರೀಚ್ ಆಗಿದ್ದೇವೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಂಗಂತೂ ಪೀಸ್ ಅಂತಾನೆ ಅನಿಸ್ತು. ಯಾರು ಕ್ರೌಡ್ ಇರಲಿಲ್ಲ, ಅಷ್ಟೊಂದು ಜನ. ಓನ್ಲಿ ಈವ್ನಿಂಗ್ ಅಷ್ಟೇ ಕ್ರೌಡ್ ಅಂತೆ. ಐ ರಿಯಲಿ ಲವ್ಡ್ ಇಟ್. ಮಾಡ್ತಾ ಇದ್ದಾರೆ ಇವಾಗ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ. ವೆಜ್ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ ಅಂತಲೂ ಗೊತ್ತಾಗ್ತಾ ಇಲ್ಲ. ಪನ್ನೀರ್ ಹೇಳಿದೀವಿ, ಬರೋದ್ರಲ್ಲೇ ಅವ್ರ ಅಣ್ಣ ನನ್ನ ಮೈಕೇ ಇಲ್ಲ. ಹಲೋ 1 2 3 ಮೈಕ್ ಟೆಸ್ಟಿಂಗ್. ಬರುತ್ತೆ ಅಣ್ಣ ಬರ್ತಾನೆ. ಆಕ್ಚುಲಿ ಪನ್ನೀರ್ ಸಕ್ಕತ್ತಾಗಿದೆ. ನಂಗೆ ಇದು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಯ್ ಗೈಸ್, ನಾನು ಇವತ್ತು ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ.
ಆ್ಯಂಡ್ ಅನ್ಬಾಕ್ಸ್ ಮಾಡೋಕ್ಕೆ ಅಂತ ಈ ಥರ ಒಂದು ಬ್ಯೂಟಿಫುಲ್ ಲೊಕೇಶನ್ನ ಚೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಅದನ್ನ ಸರ್ಪ್ರೈಸ್ ಅಲ್ಲ. ಸೊ ಈ ಪ್ರಾಡಕ್ಟ್ ಇದನ್ನ ಅನ್ಬಾಕ್ಸ್ ಮಾಡೋಕ್ಕೆ ನಾನು ಹಾರ್ಡ್ಲಿ 1 ವೀಕ್ ವೆಯ್ಟ್ ಮಾಡಿದ್ದೀನಿ ಆ್ಯಂಡ್ ಅದೇನೋ ಖುಷಿಗೆ ಒಂದು ಬ್ಯೂಟಿಫುಲ್ ಲೊಕೇಶನಲ್ಲೇ ಅನ್ಬಾಕ್ಸ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಮೇಲೆ ನಾನು ಇದನ್ನ ಇವತ್ತು ಆಫ್ಟರ್ 1 ವೀಕ್ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಬನ್ನಿ ಲೆಟ್ಸ್ ಅನ್ಬಾಕ್ಸಿಂಗ್. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತೋಯ್ತು. ಸೊ ಈ ಪ್ರಾಡಕ್ಟ್ನ ನಾನು ತರಿಸಿದ್ದು ಕೊರಿಯಾಯಿಂದ, ಸೌತ್ ಕೊರಿಯಾ. ಏನು ಖುಷಿ ಅಂತಿರಲ್ಲ, ಆಬ್ವಿಯಸ್ಲಿ ನಾನು ಬೀಟ್ಸ್ ಫ್ಯಾನ್. ಸೊ ಫಸ್ಟ್ ಇದರಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಆಕ್ಚುಲಿ ಇದನ್ನ ಅನ್ಬಾಕ್ಸಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಾ ಇದೆ, ಯಾವ್ದಾದ್ರು ಪ್ರಾಡಕ್ಟ್ಸ್ ಮಿಸ್ ಮಾಡ್ಬಿಟ್ಟು ಕೊಟ್ಬಿಟ್ಟಿದಾರ ನನಗೆ ಅಂತ. ಸೊ ಇದು DJI Pocket 3ದು ಹ್ಯಾಂಡಲ್, ಅದು ಪ್ರೊಟೆಕ್ಟ್ ಮಾಡೋಕ್ಕೆ. ಎಲ್ಲರೂ ಸ್ವಲ್ಪ ನನ್ನನ್ನೇ ನೋಡ್ತಿದ್ದಾರೆ. ಎಲ್ಲರೂ ಶಾಪಲ್ಲಿ ಹೋಗಿ ನೋಡಿ ಅನ್ಬಾಕ್ಸಿಂಗ್ ಮಾಡಿ ತೊಗೊಂಬಂದಿರ್ತಾರೆ. ಬಟ್ ನಾನು ಇದನ್ನು ತರಿಸಿದ್ದು ಕೊರಿಯಾಯಿಂದ ಬೇರೆ. ನನಗೂ ಒಂದು ಸ್ವಲ್ಪ ಎಲ್ಲಿ ಡೂಪ್ಲಿಕೇಟ್ ಪೀಸ್ ಕೊಟ್ಬಿಟ್ಟಿರ್ತಾರೆ ಅಂತ ಸ್ವಲ್ಪ ಭಯ ಆಗ್ತಾ ಇದೆ. ವಾವ್ ವಾವ್ ವಾವ್, ಟಾಡಾ. ಸೊ ಅದೇ DJI Pocket 3 ಮೇನ್. ಸೊ ಇದು ಬಂದು ಇದಕ್ಕೆ ಕನೆಕ್ಟ್ ಮಾಡೋದು ಬ್ಯಾಟ್ರಿ, ಎಕ್ಸ್ಟ್ರಾ ಬ್ಯಾಕಪ್ಗೆ ಅಂತ ಇದು ಬ್ಯಾಟ್ರಿ. ಇದಕ್ಕೆ ಎಷ್ಟೊಂದು ಪಿನ್ಸ್ಗಳಿದ್ದಾವೆ. ಸೊ ಈ ಥರ ಇನ್ಸೈಡ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ಚಾರ್ಜ್ ಆಗುತ್ತೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಜಸ್ಟ್ ನಾನು ಅನ್ಬಾಕ್ಸಿಂಗ್ ಅಷ್ಟೇ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಹೇಗೆಲ್ಲ ವರ್ಕ್ ಮಾಡುತ್ತೆ ಆ್ಯಂಡ್ ಔಟ್ಡೋರಲ್ಲಿ ಒಂದು ವಿಡಿಯೋನ ಶೂಟ್ ಮಾಡಿ ತೋರಿಸ್ತೀನಿ. ಸೊ ಮೇ ಬಿ ಇದು ಕೂಡ ಒಂದು ಹ್ಯಾಂಡ್ಲಿಂಗ್ ಬಟನ್ನೇನೆ. ಮೇ ಬಿ ಟ್ರೈಪೋಡ್ ಎಲ್ಲನೂ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದನ್ನು ಕೊಟ್ಟಿದ್ದಾರೆ ಅನ್ಕೊತೀನಿ. ನನಗೂ ಇವನ್ ದೋ ಐ ಆಮ್ ನಾಟ್ ಶ್ಯೂರ್, ಸುಮ್ಮನೆ ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡೆಪ್ತ್ ಆಗಿ ತಿಳ್ಕೊಬೇಕು, ಬಟ್ ಇವನ್ ನನಗೂ ಅಷ್ಟು ಗೊತ್ತಿಲ್ಲ. ಆ್ಯಂಡ್ ಇದು DJI Pocket 3 ಕ್ರಿಯೇಟರ್ ಕಾಂಬೋದು ಮೈಕ್. ಸೊ ನೋಡಿ ಹೇಗಿದೆ. ಆ್ಯಂಡ್ ಇದು ಮೈಕ್ಗೆ ಎಕೋ, ಈ ಥರ ಔಟ್ಡೋರಲ್ಲಿ ಬಂದಾಗ ಸ್ವಲ್ಪ ವಾಯ್ಸ್ ಎಲ್ಲಾನು ಎಕೋ ಹೊಡಿಲಿ ಅಂತ ಇದನ್ನು ಯೂಸ್ ಮಾಡೋದು. ಓಕೆ, ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ಗೆ ಈ ಥರ ಒಂದು ಇದನ್ನು ಯೂಸ್ ಮಾಡ್ತಾರೆ. ಎಲ್ಲ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಟ್ಯಾಗ್, ಇದು ಇದು ಸಿಗಿಸ್ಕೊಳಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಫೈನಲಿ ನಾನು ಒಂದನ್ನ ಸಾಧನೆ ಮಾಡ್ದಂಗೆ ಅನ್ನೋ ಫೀಲ್ ನನಗೆ. ಆ್ಯಂಡ್ USB ಕೇಬಲ್ಸ್ ಕೊಟ್ಟಿದ್ದಾರೆ, 2 ಸಿ ಪಿನ್. ಆ್ಯಂಡ್ ಫೈನಲಿ ಲಾಸ್ಟ್ ಬಟ್ ದ ಲೀಸ್ಟ್, ಇದು ಮಿನಿ ಟ್ರೈಪೋಡ್.
ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ನಿಮ್ಗೆ ಹೇಗೆ ಬೇಕೋ ಹಾಗೆ ನಾವು ಅದನ್ನು ಸೆಟ್ ಮಾಡ್ಕೊಬೋದು. ಆ್ಯಂಡ್ ಯಾ, ಸದ್ಯಕ್ಕೆ ಅಷ್ಟೇ ಸಿಕ್ಕಿದೆ. ಏ, ಇದು ಒಂದು ಮಿಸ್ ಆಗೋಯ್ತು. ಇದು ಲೆನ್ಸ್ ಪರವಾಗಿಲ್ಲ. So this is wide angle lens. ಯಾ ಅಷ್ಟೇ. ಸೊ ನೋಡಿದ್ರಲ್ಲ, ನಿಮಗೆ ಹೇಗೆ ಅನಿಸಿದೆ ಇದ್ರದ್ದು, ಹೇಗೆ ವಿಡಿಯೋ ಮಾಡೋದು, ಔಟ್ಡೋರಲ್ಲಿ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಜಸ್ಟ್ ಇದನ್ನು ನಾನು ಒಂದು ಕ್ಯೂರಿಯಾಸಿಟಿ, ಒಂದು ಎಕ್ಸೈಟ್ಮೆಂಟ್, ಒಂದು ಖುಷಿ, ಆ್ಯಂಡ್ ಇದು ನನ್ನ ಪ್ರಾಣನೇ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಕಾಸ್ಟ್ ಇಂಡಿಯಾದಲ್ಲಿ 70K ಆ್ಯಂಡ್ ನಾನು ಇದಕ್ಕೆ ಕೊಟ್ಟಿದ್ದು 56,000. ಆ್ಯಂಡ್ ಐ ಹೋಪ್ ಇದು ನನಗೆ ವರ್ತ್ ಅಂತಲೇ ಅನಿಸುತ್ತೆ. ಯಾಕಂದರೆ ಎಷ್ಟೋ 20,000 ಅರೌಂಡ್ ನಾನು ಸೇವ್ ಮಾಡಿದ್ದೀನಿ. ದೇವರು ನನಗೆ ಏನೋ ಒಂದು ಒಳ್ಳೆ ಬೆಳವಣಿಗೆ ಕೊಡಲಿ ಅಂತ ಇದ್ರ ಮೂಲಕ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಒಂದೇ ಮೂಳೆ ತಿಂದಿರೋದು ಇವಳು. ನೋಡ್ರಿ ಎಷ್ಟು ಟಿಶ್ಯೂಸ್ ನೋಡ್ರಿ. ಕಾರ್ತಿಕ ಮಾಸ ಸಿಕ್ಕಿದ್ದೆ ಪಂಚಾಮೃತ ಅನ್ನಂಗೆ ಆಗ್ತಿದೆ. ಕಾರ್ತಿಕ ಮಾಸ ಮುಗಿದೇನೆ ಈ ರೇಂಜ್ಗೆ ನೋಡ್ರಿ ಹೆಂಗ್ ಕಡ್ದಿರ್ತಾವಳೆ. ಸೊ ಫೈನಲಿ ಟೈಮ್ ಟು ಸೇ ಗುಡ್ ಬೈ ಟು ಈಚ್ ಅದರ್. ಬಾಯ್. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಫಾರ್ ಮೋರ್ ಕಂಟೆಂಟ್ಸ್ ಆ್ಯಂಡ್ ಫಾರ್ ಮೋರ್ ವೀಡಿಯೋಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ ನನ್ನ ಪ್ರತಿಯೊಂದು ಅಪ್ಡೇಟ್ಸ್ಗೋಸ್ಕರ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. Love you all. Bye bye.